ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಸ್ಥಾನ ದೊರೆಯಲಿ. ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ ಜನರ ಮನಸ್ಸಿನ ಪ್ರತಿಧ್ವನಿ. ಬಡ್ಕುಂದ್ರಿ ಹೊಳೆಯಮ್ಮ ದೇವಿಗೆ ಅಭಿಮಾನಿಗಳಿಂದ ವಿಶೇಷ ಪೂಜೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಿಟ್ರೆ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ, ಜನರ ಮನಸ್ಸಿನ ಪ್ರತಿಧ್ವನಿ. ಮಾನಿಂಗ್ ಶಿರಗುಪ್ಪಿ ಮುಂದಾಳತ್ವದಲ್ಲಿ ವಿಶೇಷ ಪೂಜೆ. ರಾಜ್ಯ ರಾಜಕಾರಣದ ಬದಲಾದ ರಾಜಕೀಯದಲ್ಲಿ ಹೊಸ ಸರ್ಕಾರ ಆರಂಭಗೊಂಡಿದೆ. ಅದೇ ಡಿಕೆ ಶಿವಕುಮಾರ್ ಸರ್ಕಾರ. ಈ ಸರ್ಕಾರದಲ್ಲಿ ಯಾರಿಗೆ ಡಿಸಿಎಂ ಸ್ಥಾನ ನೀಡಬೇಕು ಅನ್ನೋದು ಹೈಕಮಾಂಡ್ ದೊಡ್ಡ ತಲೆನೋವು ಆಗಿದೆ. ಆದರೆ ಅಭಿಮಾನಿಗಳು ಮಾತ್ರ ನಮ್ಮ ನಾಯಕರಿಗೆ ಡಿಸಿಎಂ ಸ್ಥಾನ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೂ ಡಿಸಿಎಂ ಹುದ್ದೆ ಸಾವುಕಾರ್ ಸತೀಶ್ ಜಾರಕಿಹೊಳಿ ಅವರಿಗೆ ದೊರೆಯಲಿ ಎಂದು ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿ ದಡದಲ್ಲಿರುವ ಹೊಳೆಮಾದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿದೆ. ಹುಣ್ಣಿಮೆ ದಿನದ ಅಂಗವಾಗಿ ಯಮಕನ ಮರಡಿ ಕ್ಷೇತ್ರದ ಅಭಿಮಾನಿಗಳು ಹೊಳೆಮಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಸಾವುಕಾರ್ ಸತೀಶ್ ಜಾರಕಿಹೊಳಿ ಅವರ ಭಾವಚಿತ್ರ ಹಿಡಿದು ದೇವಸ್ಥಾನದಲ್ಲಿ ವಿಶೇಷ ಆರಾಧನೆ ನಡೆಸಿ ಪ್ರಾರ್ಥನೆ ಸಲ್ಲಿಸಿದರು. ಮಾನಿಂಗ್ ಶಿರಗುಪ್ಪಿ ಅವರ ನೇತೃತ್ವದಲ್ಲಿ ನಡೆದ ಪೂಜೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೂ ಉಪಮುಖ್ಯಮಂತ್ರಿ ಹುದ್ದೆ ದೊರೆಯಲಿ ಎಂದು ದೇವಿಯಲ್ಲಿ ಬೇಡಿಕೊಳ್ಳಲಾಯಿತು. ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಯಾವ ರೀತಿ ನಡೀತಾ ಇದೆ ಅಂತ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇವತ್ತಿನ ದಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಂತರ ಯಾರಾದರೂ ಅಹಿಂದ ನಾಯಕನ ತೆಗೆದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅಂತ ಎಲ್ಲರಿಗೂ ಗೊತ್ತಿರುವ ವಿಷಯ. ಅದಕ್ಕೆ ಅವರಿಗೆ ಈ ಬರುವಂಥ ದಿನದಲ್ಲಿ ಇನ್ನು 2-3 ದಿನಗಳಲ್ಲಿ ಏನು ರಾಜಕೀಯ ಚಲನವಲನಗಳು ನಡೀತಾ ಇದೆ ಅಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ ಡಿಸಿಎಂ ಹುದ್ದೆನೂ ಕೂಡ ಕೊಡಬೇಕು ಅಂತ ನಾವು ನಮ್ಮ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಮನೆ ದೇವರಾದ ಹೊಳೆಮಾದೇವಿ ಅವರಿಗೆ ಬಂದು ನಾವು ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥಿಸಿದ್ದೇವೆ ಅಷ್ಟೇ. ನಾವು ಉತ್ತರ ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ನಾಯಕ, ಇಲ್ಲಿವರೆಗೆ ಯಾವುದೋ ಕಾರ್ಯಗಳನ್ನು ಕೆಲಸಗಳನ್ನು ಪಕ್ಷ ನೀಡಿದ್ದಲ್ಲಿ ಎಲ್ಲನ್ನೂ ಸರಿಯಾಗಿ ನಿಭಾಯಿಸಿಕೊಂಡು ಬಂದಿದ್ದಾರೆ, ಮುಂದೆನೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ನಮಗೆ ನಂಬಿಕೆ ಇದೆ. ಅದಕ್ಕಾಗಿ ಹೊಳೆಮಾದೇವಿ ಆಶೀರ್ವಾದವನ್ನು ಪಡೆದು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕಂತ ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ನಾವು ಕೇಳೋದಿಷ್ಟೇ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಡಿಸಿಎಂ ಸ್ಥಾನ ಕೊಡಬೇಕು. ಎಸ್ ಹೌದು, ನಾವು ಹೆಮ್ಕೊಂಬಳಿ ಕ್ಷೇತ್ರದವರು. ನಾನೊಬ್ಬನೇ ಅಲ್ಲ, ನಾವು ಈಗ ಬಂದಿರುವಂಥ ನಮ್ಮ ಸತೀಶ್ ಅಭಿಮಾನಿ ಬಳಗ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ತುಂಬ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಿದ್ದಾರೆ. ಅದ್ರ ಜೊತೆಗೆ ಸಮುದಾಯ ಅವ್ರ ಜೊತೆಗೆ ನಿಂತಿದೆ. ಅಹಿಂದ ವರ್ಗ ಟೋಟಲಿ ಎಷ್ಟಿದೆ ಎಲ್ಲ ಸಿದ್ದರಾಮಯ್ಯ ಸಾಹೇಬ್ ನಂತರ ಎಲ್ಲ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಜೊತೆಗೆ ನಿಂತಿದೆ. ಅದಕ್ಕೆ ಈ ಸ್ಥಾನವನ್ನು ಕೊಟ್ಟರೆ ಮತ್ತೆ 2028ಕ್ಕೆ ಈ ಹೊಳೆಮಾದೇವಿ ಆಶೀರ್ವಾದ ಜೊತೆಗೆ ಮತ್ತೆ ಸರ್ಕಾರ ಆಡಳಿತ ಬರುತ್ತೆ ಅಂತ ಒಂದು ಆತ್ಮವಿಶ್ವಾಸ ಇದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ನಂತರ ಅಹಿಂದ ಸಮುದಾಯದ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿರುವ ಸಾವುಕಾರ್ ಸತೀಶ್ ಜಾರಕಿಹೊಳಿ ಅವರಿಗೆ ಇನ್ನಷ್ಟು ಜವಾಬ್ದಾರಿ ಸಿಗಲಿ ಎಂಬುದು ಅಭಿಮಾನಿಗಳ ಆಶಯವಾಗಿದೆ. ದೇವಿಯ ಆಶೀರ್ವಾದದಿಂದ ಸಾವುಕಾರ್ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೂ ಡಿಸಿಎಂ ಹುದ್ದೆ ದೊರೆಯಲಿ ಎಂಬುದು ನಮ್ಮ ಪ್ರಾರ್ಥನೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕ್ಷೇತ್ರ ಹೊಳೆಮಾದೇವಿಯ ದೇವಸ್ಥಾನದಲ್ಲಿ ಸನ್ಮಾನ್ಯ ಶ್ರೀ ಮಾಜಿ ಸಚಿವರ
ಆಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಅವರ ಹೆಸರು ಮೇಲಿಂದ ಇವತ್ತು ಹುಣ್ಣಿಮೆ ದಿವಸ ದೇವಿಗೆ ಅಭಿಷೇಕದ ಕಾರ್ಯಕ್ರಮ ಮಾಡಿ ಅಂತೇಳಿ ಅವರ ಅಭಿಮಾನಿ ಬಳಗದವರೆಲ್ಲರೂ ಇವತ್ತು ಬಂದ ದೇವಿಗೆ ಅಭಿಷೇಕದ ಕಾರ್ಯಕ್ರಮ ಹಚ್ಚಿರುತ್ತಾರೆ. ಅದೇ ಪ್ರಕಾರ ನಾವು ಇವತ್ತು ಹುಣ್ಣಿಮೆ ದೇವಿಗೆ ಯಾಗ ಅಭಿಷೇಕ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಯಾಕೆ ಮಾಡಿದ್ದಾರೆ ಅಂತ ಕೇಳಿದಾಗ ಅವರ ಜೊತೆ ಮತ್ತು ಇವತ್ತು ನಮ್ಮ ರಾಜ್ಯದ ದೊಡ್ಡ ಹುದ್ದೆಯಾಗಿರ್ತಕ್ಕಂಥ KPC ಅಧ್ಯಕ್ಷ ಸ್ಥಾನವನ್ನು ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರಿಗೆ ಸಿಗಬೇಕಂತ ಅವರ ಅಭಿಮಾನಿಗಳೆಲ್ಲರೂ ಬಂದು ಹೇಳಿದಾಗ ಇವತ್ತು ಅವರು KPC ಸ್ಥಾನ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಒಂದು ದೊಡ್ಡ ಹುದ್ದೆ ಚುಕ್ಕಾಣಿ ಹಿಡಿದಂಥ ಹುಲಿಯಮ್ಮ ದೇವಿಗೆ ಅವರು ಅಭಿಷೇಕ ಮಾಡಿದ್ದಾರೆ. ಆ ಪ್ರಕಾರ ನಾವು ದೇವಿಗೆ ಅವರ ಹೆಸರಿನಿಂದ ಇವತ್ತು ಅಭಿಷೇಕ ಪೂಜೆ ಪುರಸ್ಕಾರ ಅಲಂಕಾರ ಪೂಜೆಯನ್ನು ಇವತ್ತು ಹುಣ್ಣಿಮೆ ದಿವಸ ಮಾಡಿದ್ದೇವೆ. ಅವರ ಅಭಿಮಾನಿಗಳ ಇಚ್ಛೆಯಂತೆ ಇವತ್ತು ಅವರ ರಾಜ್ಯದಲ್ಲಿ KPC ಅಧ್ಯಕ್ಷ ಸ್ಥಾನ ಸಿಗಲಿ ಅಂತ ನಾವೆಲ್ಲ ಪೂಜಾರಿಗಳು ಅರ್ಚಕರೆಲ್ಲ ಕೂಡಿ ಹಾರೈಸಿ ಅವರ ಹೆಸರಿನಿಂದ ನಾವು ಇವತ್ತು ಪೂಜೆಯನ್ನು ಸಲ್ಲಿಸಿದರು. ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರ ರಾಜಕೀಯ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿ ಎಂಬುದು ಅಭಿಮಾನಿಗಳು ಹೊಳೆಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿರುವುದು ಗಮನ ಸೆಳೆದಿದೆ. ಸಂತೋಷ್ ಪಾಟೀಲ್, SP7 ನ್ಯೂಸ್ ಕನ್ನಡ, ಚಿಕ್ಕೋಡಿ.